ಎಸ್ಐಟಿ ವರದಿ ಬಂತು. ಎಸ್ಐಟಿ ವರದಿ ಬಂದ ನಂತರದಲ್ಲಿ ಈ ಮಾಸ್ಕ್ ಲೇಡಿ ಇದ್ದಾಳಲ್ಲ, ಈಕೆ ಯೂಟರ್ನ್ ಹೊಡೆದಿದ್ದಾಳೆ. ವರದಿ ನೋಡಿದ ನಂತರದಲ್ಲಿ ಏನಾದ್ರೂ ಬೆಚ್ಚ ಬಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ A1 ಆರೋಪಿಯಿಂದ A6 ಆರೋಪಿಯವರೆಗೂ ಕೂಡ ಚಾರ್ಜಸ್ ಮೇಲೆ ಚಾರ್ಜಸ್. ಸೌಜನ್ಯ ಕಿಡ್ನಾಪ್ ಅನ್ನ ನೋಡಿದ್ದೆ ಅಂತ ಈ ಮಾಸ್ಕ್ ಲೇಡಿ ಹೇಳಿದ್ರು. ಸೌಜನ್ಯಳನ್ನೇ ನೋಡಿದ್ದೆ ಅಂತ ಹೇಳಿದ್ದಂತ ಈಕೆ ಈಗ ನಾನ್ ಆಕೆಯನ್ನ ನೋಡಿದ್ದೇ ಇಲ್ಲ ಅಂತ ಯೂಟರ್ನ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮುಖವಾಡ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ನೋಡಿ. ನಾನು ಸೌಜನ್ಯಾಳನ್ನ ನೋಡಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ, ಸೌಜನ್ಯಾಳೆ ಅಪಹರಣ ಆಗಿದ್ದಾಳೆ ಅಂತ ಎಲ್ಲೂ ಹೇಳಿಲ್ಲ. ಒಟ್ಟಾರೆ ಒಂದು ಹುಡುಗಿಯನ್ನ ಅಪಹರಣ ಮಾಡಿದ್ದಾರೆ, ಅದನ್ನ ನಾನ್ ನೋಡಿದೆ ಅಂತ ಹೇಳಿದ್ದೇನೆ ಅಂತ ಚಿಕ್ಕ ಕೆಂಪಮ್ಮ ಈಗ ಉಲ್ಟಾ ಹೊಡೆದಿದ್ದಾರೆ, ಯೂಟರ್ನ್ ಹೊಡೆದಿದ್ದಾರೆ. ಎಸ್ಐಟಿ ವರದಿ ಬಂತು. ವರದಿ ಬಂದ ನಂತರದಲ್ಲಿ ಆ ವರದಿಯಲ್ಲಿ ಏನೇನ್ ಅಂಶಗಳು ಮೆನ್ಷನ್ ಆಗಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಹುಡೆ ಗ್ಯಾಂಗ್ಗೆ ಯಾವ ರೀತಿ ಸುತ್ತಿಕೊಳ್ತಾ ಇದೆ, ತಾವೇ ಮಾಡಿದಂತ ಪಾಪ ಕರ್ಮಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಈಕೆ ಕೂಡ ಒಬ್ಳು, ಈಕೆಯು ಕೂಡ ಆ ಕಥೆಯಲ್ಲಿ, ಆ ಚಿತ್ರಕಥೆಯಲ್ಲಿ ಬರುವಂತ ಒಂದು ಪಾತ್ರ. ಆದ್ರೆ ಅದೆಂತ ಆರೋಪವನ್ನ ಮಾಡಿದ್ಲು ಅಂತಂದ್ರೆ 13 ವರ್ಷದ ಹಿಂದೆ ನಡೆದಂತ ಕಿಡ್ನಾಪ್ ಅನ್ನ ನಾನ್ ನೋಡಿದ್ದೆ, ಮರದ ಪಕ್ಕದಲ್ಲಿ ನಿಂತ್ಕೊಂಡು ಔತ್ಕೊಂಡು ನಾನು ನೋಡಿದ್ದೆ, ಎಲ್ಲವನ್ನು ಗಮನಿಸಿದೆ, ಕೇಳೋದಕ್ಕಾಗ್ಲಿಲ್ಲ, ಕೂಗ್ಕೊಳ್ಳೋದಕ್ಕಾಗ್ಲಿಲ್ಲ, ಆ ಸಂದರ್ಭದಲ್ಲಿ ಏನು ಮಾಡೋದಕ್ಕಾಗ್ಲಿಲ್ಲ ನನ್ಗೆ ಅನ್ನುವಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದಂತ ಚಿಕ್ಕ ಕೆಂಪಮ್ಮ ಈಗ ಯೂಟರ್ನ್. ನಾನು ಸೌಜನ್ಯ ಅಂತ ಹೇಳಲಿಲ್ಲ, ಆದ್ರೆ ಯಾವುದೋ ಒಂದು ಹುಡುಗಿಯನ್ನ ಅಪಹರಣ ಮಾಡ್ಕೊಂಡು ಹೋಗೋದನ್ನ ನಾನ್ ನೋಡಿದ್ದೆ ಅಂತ ಹೇಳಿದ್ದು ಅಂತ ಈಗ ಆಕೆ ಯೂಟರ್ನ್ ಹೊಡೆದು ಈ ಇಡೀ ಪ್ರಕರಣ ಇದೆಯಲ್ಲ, ಆ ಪ್ರಕರಣದಿಂದ ತಾನು ಹೊರಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಗಮನಿಸಿದ್ದಾರೆ. ಆ ಹುಡುಗಿ ನಡ್ಕೊಂಡು ಬರೋದೆಲ್ಲ ನೋಡಿದೀರಿ. ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದೀರಿ ಅಲ್ವಾ. ನಾನೀಗ ಒಂದ್ ಫೋಟೋ ತೋರಿಸ್ತೀನಿ, ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀರಾ? ನೋಡಿ, ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿ ನೋಡಿ. ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ, ಅವಳ ತರನೇ ಇದ್ದಾಳೆ, ಸೇಮ್ ಇದೇ ಟೈಪ್. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೇ. ಇದೇ ಹುಡುಗಿ ನಾನು ಕರೆಕ್ಟ್ ಆಗಿ ನೋಡಿದೀನಿ. ಇದು ಇವಳು ನಮ್ಮ ರಿಲೇಷನ್ ತರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದಾಳೆ ಈ ಕಡೆ, ಯಾಕಂದ್ರೆ ಅಲ್ಲಿ ಜನಗಳ ನಾವಿಬ್ಬರೇ ಕೂತಿದೀವಿ ಮಂಗಗಳ ತರ ಅಂತ ಅವಳು ನೋಡಿರ್ಬೇಕು. ಅವಳು ನೋಡಿದಾಳೆ ನಮ್ಮನ್ನ. ಬಟ್ ಅದನ್ನ ನಾವು ಅಲ್ಲಿ ಪರಸ್ಥಳ ನಾವ್ ಯಾಕೆ ಕೂತಿದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರು ಇರಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೆ ಏನು ಆಡ್ಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ನೆ ಕೂತಿದ್ವಿ. ಈಗ ನೀಲಿ ಬಣ್ಣದ ಶಾಲು, ಹಾಗೆ ಆಕಾಶ ನೀಲಿ ಬಣ್ಣದ ಟಾಪು, ನೀಲಿ ಬಣ್ಣದ ಪ್ಯಾಂಟು, ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಎಷ್ಟು ವರ್ಷ ಆಗಿರ್ಬೋದು ಅವಳಿಗೆ? ಮೋಸ್ಟ್ಲಿ ಒಂದು 15, 16, 17 ಅಷ್ಟು ಅನ್ಕೊಂಡು. ನೋಡಿ, ಈ ಅಮ್ಮ ನೋಡಿರುವಂತಹ ಫೋಟೋದಲ್ಲಿ ತೋರಿಸಿದೆ ನಾನು, ಇದೇ ಹುಡುಗಿ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಈ ಹುಡುಗಿ ಸೌಜನ್ಯ ಪ್ರಕರಣದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿರೋದು ಕೂಡ ಅಕ್ಟೋಬರ್ 9ನೇ ತಾರೀಕು 2012. ಈ ಅಮ್ಮ ಕೂಡ ಅವತ್ತೇ ಹೋಗಿರೋದು ಇದೇ ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ನೀವು ಅವತ್ತು ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿದ್ರಿ, ನಿಮ್ ಕಣ್ ಮುಂದೆ ಆಯ್ತು, ನೀವು ಸ್ವಲ್ಪವೂ ಕೂಡ ಪ್ರತಿಭಟಿಸ್ಲಿಲ್ವಾ? ನಾನು ಹೇಳಿದ್ನಲ್ಲ, ನಾನು ಹೋಗಷ್ಟೇ ಎಲ್ಲ ಪಾಸ್ ಆಗೋದ್ರು. ಆಯಪ್ಪನ ಕೇಳಿದಕ್ಕೆ ನಿಮಗೆ ಯಾಕೆ ಬೇಕು ಇದು, ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಹೋಗಿ ನೀವು ಇದನ್ನೆಲ್ಲ ಕೇಳಬಾರ್ದು, ಅದು ಇಲ್ಲಿದೆ ಹುಡುಗಿ, ಅದು ಅವ್ರ ಮನೆದ ಹುಡುಗಿ, ಅದು ಅವರು ಕರ್ಕೊಂಡು ಹೋಗಿದ್ದು, ನಿಮಗೇನು ನಷ್ಟ ಅಂತ ಅವರು ಇದೇ ಭಾಷೆಲಿ ರಾಗವಾಗಿ ಅವ್ರ ಭಾಷೆಲಿ, ಅವ್ರದೇ ಒಂಥರ ಭಾಷೆ, ಅದೇ ಭಾಷೆಲಿ ನಮ್ಗೆ ಹೇಳಿದ್ರು. ಆ ಕುಳ್ಳ ಅಯ್ಯಪ್ಪ ದಪ್ಪಗಿದ್ರಲ್ಲ ಅವ್ರು ಹೇಳಿದ್ಮೇಲೆ ನಾವು ಬೇಜಾರ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ತರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದಾಗ ಅವಾಗಿಂದಾನೇ ಇವಾಗಲೊಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮ ಫೋರ್ಸೆ ಬಲಿ ಕಳ್ಸಿದ್ರಲ್ಲ ಸರ್, ಅವರು ಒಂದ್ 4 ಜನ ಇದ್ರು ಅಲ್ಲಿ
ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವ್ರು ಸೌಜನ್ಯ ಇರಬಹುದಾ ಅಂತ ಅದನ್ನ ಕೇಳಿದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟ್ ಅಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದ್ರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗ್ ಡಿಸೈಡ್ ಮಾಡ್ಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನ್ಗೆ ಯಾರು ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೆ ಅಂತ ಹೇಳಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರಬಹುದು ಅಂತ ನಾನು ಹೇಳ್ತೀನಿ. ಎಸ್ಐಟಿ ವರದಿ ಬಂತು. ಎಸ್ಐಟಿ ವರದಿ ಬಂದ ನಂತರದಲ್ಲಿ ಈ ಮಾಸ್ಕ್ ಲೇಡಿ ಇದ್ದಾಳಲ್ಲ, ಈಕೆ ಯೂಟರ್ನ್ ಹೊಡೆದಿದ್ದಾಳೆ. ವರದಿ ನೋಡಿದ ನಂತರದಲ್ಲಿ ಏನಾದ್ರೂ ಬೆಚ್ಚ ಬಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ A1 ಆರೋಪಿಯಿಂದ A6 ಆರೋಪಿಯವರೆಗೂ ಕೂಡ ಚಾರ್ಜಸ್ ಮೇಲೆ ಚಾರ್ಜಸ್. ಸೌಜನ್ಯ ಕಿಡ್ನಾಪ್ ಅನ್ನ ನೋಡಿದ್ದೆ ಅಂತ ಈ ಮಾಸ್ಕ್ ಲೇಡಿ ಹೇಳಿದ್ರು. ಸೌಜನ್ಯಳನ್ನೇ ನೋಡಿದ್ದೆ ಅಂತ ಹೇಳಿದ್ದಂತ ಈಕೆ ಈಗ ನಾನು ಆಕೆಯನ್ನ ನೋಡಿದ್ದೇ ಇಲ್ಲ ಅಂತ ಯೂಟರ್ನ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮುಖವಾಡ ಈಗ ಎಕ್ಸ್ಪೋಸ್ ಆಗ್ತಾ ಇದೆ ನೋಡಿ. ನಾನು ಸೌಜನ್ಯಾಳನ್ನ ನೋಡಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ, ಸೌಜನ್ಯಾಳೆ ಅಪಹರಣ ಆಗಿದ್ದಾಳೆ ಅಂತ ಎಲ್ಲೂ ಹೇಳಿಲ್ಲ. ಒಟ್ಟಾರೆ ಒಂದು ಹುಡುಗಿಯನ್ನ ಅಪಹರಣ ಮಾಡಿದ್ದಾರೆ, ಅದನ್ನ ನಾನ್ ನೋಡಿದೆ ಅಂತ ಹೇಳಿದ್ದೇನೆ ಅಂತ ಚಿಕ್ಕ ಕೆಂಪಮ್ಮ ಈಗ ಉಲ್ಟಾ ಹೊಡೆದಿದ್ದಾರೆ, ಯೂಟರ್ನ್ ಹೊಡೆದಿದ್ದಾರೆ. ಎಸ್ಐಟಿ ವರದಿ ಬಂತು. ವರದಿ ಬಂದ ನಂತರದಲ್ಲಿ ಆ ವರದಿಯಲ್ಲಿ ಏನೇನ್ ಅಂಶಗಳು ಮೆನ್ಷನ್ ಆಗಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಹುಡೆ ಗ್ಯಾಂಗ್ಗೆ ಯಾವ ರೀತಿ ಸುತ್ತಿಕೊಳ್ತಾ ಇದೆ, ತಾವೇ ಮಾಡಿದಂತ ಪಾಪ ಕರ್ಮಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಈಕೆ ಕೂಡ ಒಬ್ಳು. ಈಕೆಯು ಕೂಡ ಆ ಕಥೆಯಲ್ಲಿ, ಆ ಚಿತ್ರಕಥೆಯಲ್ಲಿ ಬರುವಂತ ಒಂದು ಪಾತ್ರ. ಆದ್ರೆ ಅದೆಂತ ಆರೋಪವನ್ನ ಮಾಡಿದ್ಲು ಅಂತಂದ್ರೆ, 13 ವರ್ಷದ ಹಿಂದೆ ನಡೆದಂತ ಕಿಡ್ನಾಪ್ ಅನ್ನ ನಾನ್ ನೋಡಿದ್ದೆ, ಮರದ ಪಕ್ಕದಲ್ಲಿ ನಿಂತ್ಕೊಂಡು ಔತ್ಕೊಂಡು ನಾನು ನೋಡಿದ್ದೆ, ಎಲ್ಲವನ್ನು ಗಮನಿಸಿದೆ, ಕೇಳೋದಕ್ಕಾಗ್ಲಿಲ್ಲ, ಕೂಗ್ಕೊಳ್ಳೋದಕ್ಕಾಗ್ಲಿಲ್ಲ, ಆ ಸಂದರ್ಭದಲ್ಲಿ ಏನು ಮಾಡೋದಕ್ಕಾಗ್ಲಿಲ್ಲ ನನ್ಗೆ ಅನ್ನುವಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದಂತ ಚಿಕ್ಕ ಕೆಂಪಮ್ಮ ಈಗ ಯೂಟರ್ನ್. ನಾನು ಸೌಜನ್ಯ ಅಂತ ಹೇಳಲಿಲ್ಲ, ಆದ್ರೆ ಯಾವುದೋ ಒಂದು ಹುಡುಗಿಯನ್ನ ಅಪಹರಣ ಮಾಡ್ಕೊಂಡು ಹೋಗೋದನ್ನ ನಾನ್ ನೋಡಿದ್ದೆ ಅಂತ ಹೇಳಿದ್ದು ಅಂತ ಈಗ ಆಕೆ ಯೂಟರ್ನ್ ಹೊಡೆದು ಈ ಇಡೀ ಪ್ರಕರಣ ಇದೆಯಲ್ಲ, ಆ ಪ್ರಕರಣದಿಂದ ತಾನು ಹೊರಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಗಮನಿಸಿದ್ದಾರೆ. ಆ ಹುಡುಗಿ ನಡ್ಕೊಂಡು ಬರೋದೆಲ್ಲ ನೋಡಿದೀರಿ. ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದೀರಿ ಅಲ್ವಾ? ನಾನೀಗ ಒಂದ್ ಫೋಟೋ ತೋರಿಸ್ತೀನಿ, ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀರಾ? ನೋಡಿ, ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿ ನೋಡ. ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ. ಅವಳ ತರನೇ ಇದ್ದಾಳೆ, ಸೇಮ್ ಇದೇ ಟೈಪ್. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೇ. ಇದೇ ಹುಡುಗಿ ನಾನು ಕರೆಕ್ಟ್ ಆಗಿ ನೋಡಿದೀನಿ. ಇದು ಇವಳು ನಮ್ಮ ರಿಲೇಷನ್ ತರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದಾಳೆ ಈ ಕಡೆ, ಯಾಕಂದ್ರೆ ಅಲ್ಲಿ ಜನಗಳ ನಾವಿಬ್ಬರೇ ಕೂತಿದೀವಿ ಮಂಗಗಳ ತರ ಅಂತ ಅವಳು ನೋಡಿರ್ಬೇಕು. ಅವಳು ನೋಡಿದಾಳೆ ನಮ್ಮನ್ನ. ಬಟ್ ಅದನ್ನ ನಾವು ಅಲ್ಲಿ ಪರಸ್ಥಳ ನಾವ್ ಯಾಕೆ ಕೂತಿದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರು ಇರಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ, ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೆ ಏನು ಆಡ್ಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ನೆ ಕೂತಿದ್ವಿ. ಈಗ ನೀಲಿ ಬಣ್ಣದ ಶಾಲು, ಹಾಗೆ ಆಕಾಶ ನೀಲಿ ಬಣ್ಣದ ಟಾಪು, ನೀಲಿ ಬಣ್ಣದ ಪ್ಯಾಂಟು, ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಎಷ್ಟು ವರ್ಷ ಆಗಿರ್ಬೋದು ಅವಳಿಗೆ? ಮೋಸ್ಟ್ಲಿ ಒಂದು 15, 16, 17 ಅಷ್ಟು ಅನ್ಕೊಂಡು. ನೋಡಿ, ಈ ಅಮ್ಮ ನೋಡಿರುವಂತಹ ಫೋಟೋದಲ್ಲಿ ತೋರಿಸಿದೆ ನಾನು, ಇದೇ ಹುಡುಗಿ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಈ ಹುಡುಗಿ ಸೌಜನ್ಯ ಪ್ರಕರಣದ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿರೋದು ಕೂಡ ಅಕ್ಟೋಬರ್ 9ನೇ ತಾರೀಕು 2012. ಈ ಅಮ್ಮ ಕೂಡ ಅವತ್ತೇ ಹೋಗಿರೋದು ಇದೇ ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ನೀವು ಅವತ್ತು ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿದ್ರಿ, ನಿಮ್ ಕಣ್ ಮುಂದೆ ಆಯ್ತು, ನೀವು ಸ್ವಲ್ಪವೂ ಕೂಡ ಪ್ರತಿಭಟಿಸ್ಲಿಲ್ವಾ?
ನಾನು ಹೇಳಿದ್ನಲ್ಲ, ನಾನು ಹೋಗಷ್ಟೇ ಎಲ್ಲ ಪಾಸ್ ಆಗೋದ್ರು ಆಯಪ್ಪನ ಕೇಳಿದಕ್ಕೆ ನಿಮಗೆ ಯಾಕೆ ಬೇಕು ಇದು, ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಹೋಗಿ ನೀವು ಇದನ್ನೆಲ್ಲ ಕೇಳಬಾರ್ದು, ಅದು ಇಲ್ಲಿದೆ ಹುಡುಗಿ, ಅದು ಅವ್ರ ಮನೆದ ಹುಡುಗಿ, ಅದು ಅವರು ಕರ್ಕೊಂಡು ಹೋಗಿದ್ದು, ನಿಮಗೇನು ನಷ್ಟ ಅಂತವ್ರು ಅದೇ ಇದೇ ಭಾಷೆಲಿ ರಾಗವಾಗಿ ಅವ್ರ ಭಾಷೆಲಿ ಅವ್ರದೇ ಒಂಥರ ಭಾಷೆ, ಅದೇ ಭಾಷೆಲಿ ನಮ್ಗೆ ಹೇಳಿದ್ರು. ಆ ಕುಳ್ಳ ಅಯ್ಯಪ್ಪ ದಪ್ಪಗಿದ್ರಲ್ಲ ಅವ್ರಿಗೆ ಹೇಳಿದ್ಮೇಲೆ ನಾವು ಬೇಜಾರ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ ಹುಡುಗಿಯಲ್ಲಿ ನೋಡಿದಾಗ ಅದೇ ತರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದಾಗ ಅವಾಗಿಂದಾನೇ ಇವಾಗಲ ಒಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಗೆ ಫೋರ್ಸೆಬಲ್ ಕಳ್ಸಿದ್ರಲ್ಲ ಸರ್ ಅವರು. ಒಂದ್ 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದ್ ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವ್ರು ಸೌಜನ್ಯ ಇರಬಹುದಾ ಅಂತ ಅದನ್ನ ಕೇಳಿದೀನಿ ನಾನು. ಒಂದ್ ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟ್ ಅಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದ್ರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗ್ ಡಿಸೈಡ್ ಮಾಡ್ಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನ್ಗೆ ಯಾರು ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ 99% ಇರಬಹುದು ಅಂತ ನಾನು ಹೇಳ್ತೀನಿ.